ಜಮ್ಮು ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದಿರತಕ್ಕಂತಹ ದುರ್ಘಟನೆಯಲ್ಲಿ ಬಹಳಷ್ಟು ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲೂ ಕರ್ನಾಟಕದವರು ಮತ್ತೆ ಕನ್ನಡಿಗರು 3 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದರ ಜೊತೆಗೆ ಕರ್ನಾಟಕದ ಬಹಳಷ್ಟು ಜನ ಶ್ರೀನಗರದಲ್ಲಿ ಸಿಲುಕೊಂಡಿದ್ರು. ಅವರು ಬೆಂಗಳೂರಿಗೆ ಹೋಗೋದಕ್ಕೆ ಯಾವ ರೀತಿ ಹೋಗಬೇಕು ಅನ್ನುವಂತಹ ಆತಂಕದಲ್ಲಿದ್ರು. ಆದ್ರೆ ಈಗ ಕರ್ನಾಟಕ ಸರ್ಕಾರದಿಂದ ಸ್ವತಃ ಸಚಿವ ಸಂತೋಷ್ ಲಾಡ್ ಅವರು ಅಂತಂದ್ರೆ ಒಂದು ಸ್ಪೆಷಲ್ ಫ್ಲೈಟ್ ಅನ್ನ ಅರೇಂಜ್ ಮಾಡಿದ್ದಾರೆ. ನಾನು ಅದೇ ಸ್ಪೆಷಲ್ ಫ್ಲೈಟ್ ಅಲ್ಲಿ ಈಗ ಕನ್ನಡಿಗರು ಸುಮಾರು 175ಕ್ಕೂ ಹೆಚ್ಚು ಜನ ಕನ್ನಡಿಗರನ್ನ ಈಗಾಗಲೇ ಶ್ರೀನಗರ ಏರ್ಪೋರ್ಟ್ ಇಂದ ನಾನೀಗ ಶ್ರೀನಗರ ಏರ್ಪೋರ್ಟ್ ನಲ್ಲಿ ಇದ್ದೇನೆ. ಇಲ್ಲಿಂದ ಏನಂದ್ರೆ ನೇರವಾಗಿ ಬೆಂಗಳೂರಿಗೆ ಅವರನ್ನ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಲಾಗ್ತದೆ. ನಿಮಗೆ ವಿಜುವಲ್ಸ್ ಅಲ್ಲೂ ಸಹಿತ ತೋರಿಸ್ತೀನಿ. ಬಹಳಷ್ಟು ಜನ ಕನ್ನಡಿಗರು ಈ ಒಂದು ಫ್ಲೈಟ್ ನಲ್ಲಿದ್ದಾರೆ. ಅವರು ಏನಂದ್ರೆ ಒಟ್ಟು 175 ಜನ 175 ಜನ ಕನ್ನಡಿಗರನ್ನ ಕರ್ಕೊಂಡ್ ಬರುವಂತಹ ಕೆಲಸ. ಯಾಕಂದ್ರೆ ನಾನಾ ಭಾಗದಲ್ಲಿ ಗುಲ್ಮರ್ಗ್ ಆಗಿರ್ಬೋದು, ಸೋಲ್ಮರ್ಗ್ ಆಗಿರ್ಬೋದು, ಅಥವಾ ಏನಂದ್ರೆ ಶ್ರೀನಗರ ಸೇರಿದಂತೆ ಬಹಳಷ್ಟು ಕಡೆಗೆ ಏನಂದ್ರೆ ಟ್ರಿಪ್ಪಿಗೆ ಅಂತ ಬಂದಿದ್ರು. ಬಹಳಷ್ಟು ಜನರಿಗೆ ಆತಂಕ ಇತ್ತು. ಕಾರಣ ಏನು ಅಂತಂದ್ರೆ ಯಾವ ರೀತಿ ಆಗುತ್ತೆ, ನಾವು ವಾಪಸ್ ರೀಚ್ ಆಗ್ತೀವಾ ಇಲ್ಲ ಅಂತ. ಮತ್ತೊಂದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ ಬಹಳಷ್ಟು ಜನರಿಗೆ ಬೆಂಗಳೂರಿಗೆ ಹೋಗ್ಬೇಕಂತ ಆಸೆ ಇದ್ರು ಸಹಿತ ಫ್ಲೈಟ್ ರೇಟ್ ಬರೋಬ್ಬರಿ ಏನಂದ್ರೆ 60 ರಿಂದ 70 ಸಾವಿರ ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ಯಾರು ಸಹಿತ ಜನರು ಹೋಗೋದಕ್ಕೆ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಅವರು ಇದ್ರು. ಈ ಕಾರಣಕ್ಕಾಗಿ ಏನಂತಂದ್ರೆ ಈಗ ಸ್ಪೆಷಲ್ ಫ್ಲೈಟ್ ಅರೇಂಜ್ಮೆಂಟ್ ಆಗಿದೆ. ನಾನು ಇಲ್ಲೊಬ್ಬ ಕೆಲವೊಬ್ಬರಿಗೆ ಮಾತನಾಡಿಸುವಂತಹ ಪ್ರಯತ್ನ ಪಡ್ತೀನಿ. ಸರ್, ನೀವು ಎಲ್ಲಿನವರು? ಓಕೆ ಸರ್, ನೀವು ಎಲ್ಲಿನವರು, ಯಾವಾಗ ಬಂದಿದ್ರಿ, ಯಾವ ರೀತಿಯಾದಂತಹ ಪ್ರಾಬ್ಲಮ್ ನ ಇಲ್ಲಿ ಫೇಸ್ ಮಾಡಿದ್ರಿ ಅಂತ? ನಾವು ತಿಪ್ಟೂರಿಂದ ಬಂದಿರೋದು. ತಿಪ್ಟೂರಿಂದ ಬಂದು ನಾವು 18ನೇ ತಾರೀಕು ಬೆಂಗಳೂರಿಂದ ಕಾಶ್ಮೀರಕ್ಕೆ ಬಂದ್ವಿ. ಕಾಶ್ಮೀರದಲ್ಲಿ ಕೆಲವು ಪ್ಲೇಸಸ್ ನಾವು 19ನೇ ತಾರೀಕಿಂದ ಕಮೆನ್ಸ್ ಮಾಡಿದ್ವಿ ಎಲ್ಲ ನೋಡ್ಲಿಕ್ಕೆ. ಸಂಡೇ ನಾವು ಪಹಲ್ಗಾಮ್ಗೆ ಭೇಟಿ ಕೊಟ್ಟಿದ್ವಿ. ಅಲ್ಲಿ ಯಾವುದೇ ತರ ಯಾವುದು ಆತಂಕದ ವಾತಾವರಣ ಇರಲಿಲ್ಲ, ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಪಾಲ್ಘಾಟ್ ಅಲ್ಲ ಪಾಲ್ಗಾಮ್ ಮುಗಿಸ್ಕೊಂಡು ಯಾವ್ದಕ್ಕೆ ಹೋಗಿದ್ದು, ಗುಲ್ಮಾರ್ಗ್ ಅಲ್ಲಿ ಹೋಗಿ ಅಲ್ಲೇನು ಎಲ್ಲ ವಿಸಿಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಚೆನ್ನಾಗಿತ್ತು. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಂಗಳವಾರ ನಾವು ಹೋಟೆಲ್ಗೆ ಶ್ರೀನಗರ್ಗೆ ಬಂದ್ವಿ. ಹೋಟೆಲ್ ನಲ್ಲಿ ಬಂದು ಮಧ್ಯಾಹ್ನ ಹೋಟೆಲ್ ಇದನ್ನ ಟಿವಿ ಆನ್ ಮಾಡಿದ್ರೆ ನ್ಯೂಸ್ ನೋಡ್ಬಿಟ್ಟು ನಮ್ಗೆ ಆತಂಕ ಆಯ್ತು. ಎಲ್ಲಾನು ತುಂಬಾ ಚೆನ್ನಾಗಿ ನಾವು ನೋಡ್ಕೊಂಡ್ ಬಂದ್ವಿ. ನಮಗೆ ಯಾವುದೇ ತೊಂದರೆ ಆಗ್ಲಿಲ್ಲ. ಈ ನ್ಯೂಸ್ ನೋಡಿದ್ಮೇಲೆ ಎಲ್ರಿಗೂ ಗಾಬರಿ ಆಯ್ತು. ನಮಗೆ ಫಸ್ಟ್ ನ್ಯೂಸ್ ನೋಡಿ ಎಲ್ಲರೂ ಊರಿಂದ ಫೋನ್ ಮಾಡಿದ್ರು. ಪ್ರತಿಯೊಬ್ಬರಿಂದ ಫೋನ್ಗಳು ಬಂದಾಗ ನಮಗೂ ಒಂಥರ ಗಾಬರಿ ಆಯ್ತು. ಮತ್ತೆ ಇಲ್ಲಿಂದ ಹೋಗೋದು ಹೇಗೆ, ಫ್ಲೈಟ್ ನಮ್ದು ಬುಕ್ ಆಗಿದ್ದು ಕ್ಯಾನ್ಸಲ್ ಆಗಿದೆ, ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದೇ ಕರ್ನಾಟಕ ಗವರ್ಮೆಂಟ್ ಇಂದ ನಮ್ಗೆ ಒಂದು ಸಂತೋಷ್ ಲಾಡ್ ಅವರು ಬಂದಿದ್ದಾರೆ. ಅವ್ರ ಕಡೆಯಿಂದ ನಮ್ಗೆ ಅನುಕೂಲ ಆಗುತ್ತೆ ಅಂತ ಒಂದು ನ್ಯೂಸ್ ಬಂತು. ಅವರು ನಮ್ಗೆ ಫೋನ್ ಮಾಡಿದ್ರು. ನಮ್ಮ ಹೋಟೆಲ್ಗೆ ಬಂದು ಸಂತೋಷ್ ಲಾಡ್ ಅವರು ಮತ್ತೆ ಅವರ ಗ್ರೂಪ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಧೈರ್ಯ ಹೇಳ್ಬಿಟ್ಟು ನಾವು ಯಾವ ವ್ಯವಸ್ಥೆ ಮಾಡ್ತೀವಿ, ಬೆಂಗಳೂರಿಗೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ, ನಾವು ಹೇಳೋವರೆಗೂ ಹೋಟೆಲಲ್ಲೇ ಉಳ್ಕೊಳ್ಳಿ ಅಂತ ಹೇಳಿದ್ರು. ನಂತರ ನಾವು ಅಲ್ಲೇನೆ ಉಳ್ಕೊಂಡ್ವಿ. ಮತ್ತೆ ಕಾಲ್ ಬಂತು, ಇನ್ಫಾರ್ಮೇಶನ್ ಎಲ್ಲ ತಗೊಂಡು ನಮ್ಗೆ ಟಿಕೆಟ್ ಬುಕ್ ಮಾಡಿ ಇವತ್ತು ಫ್ಲೈಟ್ ಅಲ್ಲಿ ಕೂತ್ಕೊಂಡಿದೀವಿ. ನಾವು ನಮ್ಮ ಸರ್ಕಾರಕ್ಕೆ ಅನಿಲ್ ಲಾಡ್ ಅವರಿಗೆ ನಮಗೆ ಧನ್ಯವಾದಗಳನ್ನು ನಾವು ಅರ್ಪಿಸ್ತಿದ್ದೀವಿ, ಸಂತೋಷ್ ಲಾಡ್ ಅವರಿಗೆ. ಸರ್, ಇನ್ನೊಂದು ನಾ ಇಲ್ಲಿ ವಿಶೇಷವಾದಂತಹ ಒಬ್ಬ ವ್ಯಕ್ತಿನ ಇಲ್ಲಿ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ಲೇಬೇಕು. ಇವರು ಪ್ರಭಾಕರ್ ಅಂತ. ಇವರು ಪೆಹಲ್ಗಾಮ್ ಅಲ್ಲಿ ನಡೆದಿರ್ತಕ್ಕಂತಹ ಘಟನೆ ಏನಿತ್ತಲ್ಲ, ಆ ಘಟನೆ ನಡೆದಿರ್ತಕ್ಕಂತಹ ಸಂದರ್ಭದಲ್ಲಿ ಈ ವ್ಯಕ್ತಿಯು ಸಹಿತ ಅಂತಂದ್ರೆ ಅವರು ಅವತ್ತು ಅಲ್ಲೇ ಇದ್ರು. ಅಲ್ಲಿ ಏನಾಯ್ತು ಅನ್ನುವಂತಹ ವಿಚಾರನ ಸ್ವತಃ ಅವ್ರನ್ನೇ ತಿಳ್ಕೊಳ್ಳುವಂತಹ ಕೆಲಸವನ್ನ ಮಾಡೋಣ. ಸರ್, ನೀವು ಮೊನ್ನೆ ನಡೆದಿರ್ತಕ್ಕಂತಹ ಪೆಹಲ್ಗಾಮ್ ನಡೆದಿರ್ತಕ್ಕಂತಹ ಘಟನೆಗೆ ನೀವು ಸಹಿತ ಅದೇ ಸ್ಥಳದಲ್ಲಿದ್ರಿ. ಅಲ್ಲಿ ಹೇಗಿತ್ತು ಸರ್ ವಾತಾವರಣ? ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದು ಸ್ವಲ್ಪ? ತುಂಬಾ ಜಾಸ್ತಿ ಟೂರಿಸ್ಟ್ ಎಲ್ಲ ಬಂದಿದ್ರು ಅವತ್ತು ಆ ದಿವಸ. ನಾನ್ ನೋಡಿದ ಪ್ರಕಾರ ಈ ನಮ್ ಕರ್ನಾಟಕ ಗ್ರೂಪ್, ತಮಿಳುನಾಡದವರು ತುಂಬಾ ಜನನ ಅಲ್ಲೆಲ್ಲ ಲಂಚ್ ಎಲ್ಲ ಮುಗಿಸ್ಕೊಂಡು ಅವರೆಲ್ಲ ಮೇಲೆ ಹೊರಟಿದ್ರು. ಅವ್ರು ಮುಗಿಸ್ಕೊಂಡು ಮೇಲೆ ಹೋಗಿದ್ದಾರೆ. ಲಂಚ್ ಎಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಅಲ್ಲೇ ಸುತ್ತಾಡ್ತಾ ಇದ್ದೀವಿ. ಯಾಕಂದ್ರೆ ಮನೇಲಿ ಸ್ವಲ್ಪ ಹುಷಾರಿರಲಿಲ್ಲ ಅವ್ರ ಅಂತೇಳಿ ನಾವು ಸುತ್ತಾಡ್ತಾ ಇದ್ದೀವಿ. ಅವ್ರು ಹೋಗಿದ್ದು ಒಂದು 45 ಮಿನಿಟ್ಸ್ ಅಲ್ಲಿ ನೆಕ್ಸ್ಟ್ ನಾವು ಹೊರಡೋದಂತೆ ನಮ್ ಪ್ಲಾನ್ ಇತ್ತು. ಪೋನಿ ರೈಡ್ ಅದೆಲ್ಲ ನಾವು ಸ್ವಲ್ಪ ನೆಗೋಷಿಯೇಷನ್ ಅದು ಮಾಡ್ತಾ ಇದ್ದೀವಿ. ಅಷ್ಟರಲ್ಲೇ ಜನ ಓಡಿ ಬರ್ತಾ ಇದ್ರು ಆ ಕಡೆಯಿಂದ. ಆಮೇಲೆ ಎಲ್ಲ ಕುದುರೆಗಳಿಗೆ ಕೂಡ ಓಡಿಸ್ಕೊಂಡ್ ಬರ್ತಾ ಇದ್ರು ಜನ. ಅಲ್ಲಿ ಲೋಕಲ್ ಅವರೆಲ್ಲ ನಾವು ಏನಾಗಿದೆ ಅಂತ ಕೇಳಕ್ ನಾವು ಅಲ್ಲಿ ನಿಂತ್ ಕೇಳಕ್ಕೂ ಆಗ್ತಾ ಇಲ್ಲ. ಅವ್ರು ನಾವು ಹೋಗ್ತಾ ಇದೀವಲ್ಲ, ಮಸಲಾ ಹೂವ ಅಂತ ಕೆಳಗಡೆ ಓಡಿಸ್ತಾ ಇದ್ರು ಅವ್ರಿಗೆಲ್ಲ. ಜನ ಎಲ್ಲ ಓಡಿ ಬಂದ್ರು ಅವ್ರ ಜೊತೆ. ನಮ್ ಡ್ರೈವರ್ ಏನ್ ಮಾಡಿದ್ರು, ಹಿಂದ್ಗಡೆ ಅವ್ರ ವೆಹಿಕಲ್ ತಗೊಂಡ್ ಬಂದ್ರು. ನೀವು ಹೋಗಕ್ಕೆ ಹೋಗ್ಬೇಡಿ, ಒಳಗಡೆ ಬಂದ್ಬಿಡಿ ಕಾರಲ್ಲಿ ಅಂತೇಳಿ ಇಮಿಡಿಯೇಟ್ ಆಗಿ ಅವ್ರು ಅಲ್ಲಿಂದ ಕರ್ಕೊಂಡು ಕೆಳಗಡೆ ಬಂದ್ಬಿಟ್ಟಿ ನಾವು. ಸೊ ನಮ್ ಲಾಡ್ಜ್ ಅಲ್ಲೇ ಕೆಳಗಡೆ ಇತ್ತು ಸರ್, 4 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ.
ಅವ್ರು ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು. ಹೋಗ್ಬೇಕಾದ್ರೂ ಕೂಡ ಎಲ್ಲಾ ಕುದುರೆಗಳು ರೋಡಿಗೆ ಬಿಟ್ಬಿಟ್ಟಿದ್ದಾರೆ. ಟ್ರಾಫಿಕ್ ಜಾಮ್ ಕಂಪ್ಲೀಟ್ ಆಗಿತ್ತು. ಮತ್ತೆ CRPF ಅವರು ಆ ಕುದುರೆಗಳನ್ನೆಲ್ಲ ಸೈಡ್ಗೆ ಹಾಕ್ಸಿದ್ರು. ಇಮಿಡಿಯೇಟ್ ಆಗಿ ಅವರನ್ನೆಲ್ಲ ಇವ್ಯಾಕ್ಯುಯೇಟ್ ಮಾಡಿದ್ರು. ಅಲ್ಲಿ ಒಂದು ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ. ಆ ಟ್ಯಾಕ್ಸಿ ಸ್ಟ್ಯಾಂಡ್ ಅವರು ಕೂಡ ಕೆಲವೊಬ್ಬರೆಲ್ಲ ವೆಹಿಕಲ್ ಗಳು ಎಲ್ಲೆಲ್ಲೋ ಬಿಟ್ಟು ಹೋಗಿದ್ರು. ಅವರು ಬಂದು ಬಿದ್ದು ಎದ್ದು ಹೋಗ್ತಾ ಇದ್ರಲ್ಲ ಎಲ್ಲರೂ, ಅವರಿಗೆಲ್ಲ ಸ್ವಲ್ಪ ಇಂಜುರೀಸ್ ಆಗಿತ್ತು. ಅವರು ಇಮಿಡಿಯೇಟ್ ಆಗಿ ಟ್ಯಾಕ್ಸಿ ಅರೇಂಜ್ ಮಾಡಿ ಅವರನ್ನ ಕೆಳಗಡೆ ಕಳಿಸ್ಬಿಟ್ರು ಅವರೆಲ್ಲ. ಓಕೆ, ಅಲ್ಲ ಯಾವ ರೀತಿ ಪರಿಸ್ಥಿತಿ ಇತ್ತು ಸರ್ ಅಲ್ಲಿ ಅಂತ? ಯಾಕಂದ್ರೆ ಬಾಡಿಗಳನ್ನ ಎಲ್ಲ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ಹೌದು ಸರ್, ಅಂದ್ರೆ ಅಲ್ಲಿ ಬಾಡಿ ಆ ಪ್ಲೇಸಿಗೆ ನಾನು ಇರ್ಲಿಲ್ಲ ಸರ್. ಅಲ್ಲಿ ಆ ಪ್ಲೇಸ್ ಅಲ್ಲಿ ನಾನು ಇರ್ಲಿಲ್ಲ. ಬಟ್ ಜನ ಏನ್ ಬಂದು ತುಂಬಾ ಹೆದರಿದ್ರು ಎಲ್ಲರೂ. ಆಮೇಲೆ ಜಾಸ್ತಿ ಜನ ನೋಡಿದ್ರೆ ಅವ್ರದ್ದೆಲ್ಲ ಸ್ವಲ್ಪ ಬ್ಲೀಡಿಂಗು ಅದೆಲ್ಲ ಆಗಿತ್ತು, ಕೈಗೆಲ್ಲ ತರ. ನಾನ್ ಮೋಸ್ಟ್ಲಿ ಅವ್ರ ಕುದುರೆಯಿಂದ ಅದ್ರಲ್ಲಿ ಬಿದ್ದಿರ್ಬೇಕು ತಿಳ್ಕೊಂಡಿದ್ದೆ ಫಸ್ಟಿಗೆ. ಅದಾದ್ಮೇಲೆ ನೋಡಿದ್ರೆ ಗೊತ್ತಾಯ್ತು ಈ ತರ ಅಲ್ಲೆಲ್ಲ ಫೈರಿಂಗ್ ಓಪನ್ ಆಗಿದೆ ಅಂತ ಹೇಳಿ. ಜನ ಜಾಸ್ತಿ ಹೆದರ್ಕೊಂಡು ಎಲ್ಲರೂ ಸುಮ್ಮನೆ ಸಿಕ್ಕಾಪಟ್ಟೆ ಓಡ್ ಬರ್ತಾ ಇದ್ರು ಅವರೆಲ್ಲ. ಅವರೆಲ್ಲ ಕೆಲವೊಬ್ಬರೆಲ್ಲ ಅಳ್ತಾ ಇದ್ದಾರೆ. ಆಮೇಲೆ ಕೆಲವೊಬ್ಬರೆಲ್ಲ ಯಾವ ಗಾಡಿ ಸಿಗುತ್ತೆ ಆ ಗಾಡಿಯಲ್ಲಿ ಕುತ್ಕೊಂಡು ಕೆಳಗಡೆ ಬಂದ್ರು ಅಷ್ಟೇ. ಓಕೆ ಮೇಡಮ್, ನೀವು ಸಹಿತ ಸಂದರ್ಭದಲ್ಲಿ ಅಲ್ಲೇ ಇದ್ರಿ, ಹೇಗಿತ್ತು ಮೇಡಮ್ ಅಲ್ಲಿನ ಪರಿಸ್ಥಿತಿ ಅಂತ? ತುಂಬಾ ಭಯ ಆಗ್ತಿತ್ತು ಸರ್. ಅದಕ್ಕೆ ಅಲ್ಲಿಂದ ಹೊರಗಡೆ ಬರ್ಬೇಕು ಅಂತ ಬಂದ್ವಿ. ತುಂಬಾ ಮಕ್ಕಳಿದ್ರು ಜೊತೆಯಲ್ಲಿ, ಸೊ ಭಯ ಇತ್ತು. ಅವರೆಲ್ಲ ಹೆದರ್ಬಿಟ್ಟಿದ್ದಾರೆ ಇನ್ನೂ ಅವರಿಗೆ. ಓಕೆ, ಈಗ ಏನಂದ್ರೆ ಶ್ರೀನಗರದಲ್ಲಿ ಅದಾದ ಮೇಲೆ ತುಂಬಾ ಜನ ಭಯ ಪಡ್ತಾ ಇದ್ರು. ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ಬಹಳಷ್ಟು ಜನ ಈಗ ಮತ್ತೆ ಏನಂದ್ರೆ ಇಲ್ಲಿರುವಂತವರಿಗೆ ಅಥವಾ ಏನಂದ್ರೆ ಬರೋರಕ್ಕೆ ಏನಂದ್ರೆ ತುಂಬಾ ಜನ ಇದು ಮಾಡ್ತಿದ್ದಾರೆ. ಸೊ ಆಕ್ಚುಲಿ ಇದು ಟೂರಿಸ್ಟ್ ಪ್ಲೇಸ್ ಅಲ್ವಾ, ಸೊ ಎವ್ರಿ ಒನ್ ಇಸ್ ಡಿಪೆಂಡ್ ಆನ್ ದಿಸ್ ಒನ್ ಟೂರಿಸ್ಟ್ ಅಲ್ವಾ. ಅದಕ್ಕೆ ಈಗ ಈ ಸಂದರ್ಭ ಅಂದ್ರೆ ಈ ತರ ಆಗಿದ್ದಕ್ಕೆ ಮತ್ತೆ ಯಾರಾದ್ರೂ ಟೂರಿಸ್ಟ್ ಬರ್ಬೇಕು ಅಂದ್ರೆ ಅವ್ರಿಗೆ ಭಯ ಆಗುತ್ತೆ ಖಂಡಿತ. ಇದು ಏನಂದ್ರೆ ಸ್ವತಃ ಪೆಹಲ್ಗಾಮ್ ನಲ್ಲಿ ಅವತ್ತು ನಡೆದಿರ್ತಕ್ಕಂತಹ ಘಟನೆಯ ಪ್ರತ್ಯಕ್ಷದರ್ಶಿಗಳು ಅವ್ರು ಹೇಳುವಂತಂದ್ರೆ ತುಂಬಾ ಭಯಭೀತರಾಗಿರುವಂತಹ ಏನಂದ್ರೆ ಪರಿಸ್ಥಿತಿ ಅಲ್ಲಿತ್ತು ಅಂತ. ಹಾಗಾಗಿ ಇವಾಗ ಬಹಳಷ್ಟು ಜನ ಕನ್ನಡಿಗರನ್ನ ವಾಪಸ್ ಕರ್ಕೊಂಡ್ ಬರುವಂತಹ ಕೆಲಸವನ್ನ ಈಗಾಗಲೇ ಕರ್ನಾಟಕ ಸರ್ಕಾರ ಸಚಿವ ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾರೆ. ಈಗ ನಾನಿರುವಂತಹ ವಿಮಾನದಲ್ಲೂ ಸಹಿತ 175 ಕನ್ನಡಿಗರಿದ್ದಾರೆ. ಇವರು ಅವರವ್ರದೇ ಒಂದಂತ ಟೀಮ್ ಅನ್ನ ಮಾಡ್ಕೊಂಡು 10 ಜನರದು 5 ಜನರದು ಅಥವಾ ಒಂದು ಫ್ಯಾಮಿಲಿ ಟೀಮ್ ಅನ್ನ ಮಾಡ್ಕೊಂಡು ತುಂಬಾ ಸಮೃದ್ಧವಾಗಿ ಏನಂತಂದ್ರೆ ಈ ಒಂದು ಟ್ರಿಪ್ ಅನ್ನ ಎಂಜಾಯ್ ಮಾಡಬೇಕು, ಪ್ರವಾಸವನ್ನ ಎಂಜಾಯ್ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಬಂದಿದ್ರು. ಆದ್ರೆ ಎಂತಹ ವಿಪರ್ಯಾಸ ಅಂತಂದ್ರೆ ಈಗ ವಾಪಸ್ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿ ನಡೆದಿರ್ತಕ್ಕಂತಹ ದುರ್ಘಟನೆ ಕಾರಣಕ್ಕಾಗಿ. ಮತ್ತೆ ಅದ್ರ ಜೊತೆಗೆ ನಾನು ನಿಮ್ಗೆ ಇನ್ನೂ ಬಹಳಷ್ಟು ಜನರನ್ನ ಕನ್ನಡಿಗರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್, ನೀವು ಎಲ್ಲಿನವರು, ಯಾವಾಗ ಬಂದಿದ್ರಿ ನೀವು? ನಾವು ಬೆಂಗಳೂರಿಂದ ಬಂದಿರೋದು. ಲಾಸ್ಟ್ ಏಪ್ರಿಲ್ 20th ಬಂದಿದ್ದೀವಿ. ಸೊ 1-2 ದಿನ ಸ್ಪೆಂಡ್ ಮಾಡಿದ್ವಿ. ಮತ್ತೆ ಮೊನ್ನೆ ಈ ತರ ಆದಾಗ ಇವಾಗ ರಿಟರ್ನ್ ಮಾಡಿ. ನೀವು ಅವಾಗ ಆ ಸಂದರ್ಭ ನಡೆದಾಗ ನೀವು ಎಲ್ಲಿ ಶ್ರೀನಗರದ ಯಾವ ಭಾಗದಲ್ಲಿ ಇದ್ರಿ? ಜಮ್ಮುವಿನ ಯಾವ ಭಾಗದಲ್ಲಿ ಇದ್ರಿ? ನಾವು ಗುಲ್ಮಾರ್ಗಲ್ಲಿ ಇದ್ವಿ. ಗುಲ್ಮರ್ಗದಲ್ಲಿ? ಹೌದು, ಗುಲ್ಮಾರ್ಗದಲ್ಲಿ ಇದ್ವಿ. ಓಕೆ. ಸೊ ಇದು ನ್ಯೂಸ್ ಕೇಳಿದಾಗ ಸ್ವಲ್ಪ ಶಾಕಿಂಗ್ ಆಯ್ತು, ಬಟ್ ಇಷ್ಟು ಸೀರಿಯಸ್ ಆಗಿದೆ ಅಂತ ಗೊತ್ತಿರಲಿಲ್ಲ. ಸೊ ಆಮೇಲೆ ನಾವು ರೂಮಿಗೆ ಬಂದಾಗ ಇದ್ರ ಸಿವಿಯರ್ನೆಸ್ ಗೊತ್ತಾಯ್ತು. ಸೊ ನೆಕ್ಸ್ಟ್ ಡೇ ನಾವು ಅಲ್ಲಿಗೆ ಹೋಗೋರಿದ್ವಿ. ಇವಾಗ ಏನು ಈ ಘಟನೆ ಆಯ್ತಲ್ಲ ಆ ಜಾಗಕ್ಕೆ ಹೋಗೋರಿದ್ವಿ. ಸೊ ಅದು ಕ್ಯಾನ್ಸಲ್ ಮಾಡಿದ್ವಿ. ಸೊ ಅವತ್ತು ನಾವು ರೂಮಲ್ಲೇ ಸ್ಟೇ ಮಾಡಿದ್ವಿ. ಸೊ ಇವಾಗ ರಿಟರ್ನ್ ಬರ್ತಾ ಇದ್ವಿ. ಓಕೆ ಮೇಡಮ್, ಓಕೆ. ಇದು ಇಲ್ಲಿರುವಂತಹ ಕನ್ನಡಿಗರು ಹೇಳುವಂತಹ ಮಾತು. ಮತ್ತೆ ಹಲವರನ್ನ ಮಾತಾಡಿಸುವಂತಹ ಪ್ರಯತ್ನ ಪಡ್ತೀನಿ. ಅದರ ಜೊತೆಗೆ ಅವರ ಅಭಿಪ್ರಾಯಗಳೇನು ಅಂತ ಸಂಗ್ರಹ ಮಾಡುವಂತಹ ಕೆಲಸವನ್ನ ಕರ್ನಾಟಕದ ಜನರ ಮುಂದೆ ಇಡುವಂತಹ, ಯಾಕಂದ್ರೆ ನಡೆದಿರುವಂತಹ ಘಟನೆಗಳನ್ನ ಪ್ರತ್ಯಕ್ಷದರ್ಶಿಗಳಿಂದ ಕೇಳೋದ್ರಿಂದ ಅಲ್ಲಿ ಅನಿಸಿಕೆ, ಅಭಿಪ್ರಾಯಗಳು ಮತ್ತೆ ಅಲ್ಲಿ ಆಗಿರುವಂತಹ ಘಟನೆ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಶ್ರೀನಗರದಿಂದ ಮಾಡ್ತಾ ಇದೆ. ಮತ್ತೆ ಅದರ ಜೊತೆಗೆ ನಿಮ್ಗೆ ಇಲ್ಲಿ ಏನಂದ್ರೆ ಸಚಿವ ಸಂತೋಷ್ ಲಾಡ್ ಅವರು ಸಹಿತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ. ಅವ್ರಿಗೂ ಸಹಿತ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಕಾರಣ ಏನು ಅಂತಂದ್ರೆ ಇದರ ಸಂಪೂರ್ಣವಾದಂತಹ ಉಸ್ತುವಾರಿಯನ್ನ ತೆಗೆದುಕೊಂಡಿದ್ದೇ ಸಂತೋಷ್ ಲಾಡ್ ಅವರು. ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಕನ್ನಡಿಗರೇನಂತಂದ್ರೆ ವಾಪಸ್ ಮರಳಿ ತಾಯ್ನಾಡಿಗೆ ಹೋಗುವಂತಹ ಏನಂದ್ರೆ ಸುಸಂದರ್ಭ ನಿರ್ಮಾಣವಾಗಿದೆ. ನಿಮ್ಗೆ ವಿಜುವಲ್ಸ್ ಸಹಿತ ಕನ್ನಡಿಗರನ್ನ ತೋರಿಸ್ತೀನಿ. ಅದ್ರ ಜೊತೆಗೆ ಏನಂದ್ರೆ ಸಂತೋಷ್ ಲಾಡ್ ಅವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರ್ತಾರೆ. ಅವರು ಸಹಿತ ಇದೇ ವಿಮಾನದಲ್ಲಿ ಬೆಂಗಳೂರಿಗೆ ಕನ್ನಡಿಗರ ಜೊತೆಗೆ ವಾಪಸ್ ತೆರಳುತ್ತಾರೆ. ಅವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಮಾಡ್ತೀನಿ ನಿಮ್ಗೆ. ಯಾಕಂದ್ರೆ ಬಹಳಷ್ಟು ಜನ ಕನ್ನಡಿಗರಿಗೆ ಏನಂದ್ರೆ ತುಂಬಾ ಆತಂಕ ಇತ್ತು. ಕಾರಣ ಏನು ಅಂತಂದ್ರೆ ಇಂತಹ ಘಟನೆಗಳು ನಡೆದಾಗ ಎಂತವರಿಗೂ ಸಹಿತ ಪ್ಯಾನಿಕ್ ಆಗ್ತಾರೆ. ಆ ಪ್ಯಾನಿಕ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ. ಅದ್ರ ಜೊತೆಗೆ ಬಹಳಷ್ಟು ಜನರಿಗೆ ಆತಂಕ ಇರುವಂತದ್ದು ಏನಂತಂದ್ರೆ ಆದಷ್ಟು ಬೇಗ ನಮ್ಮ ಏನಂದ್ರೆ ತಾಯ್ನಾಡಿಗೆ ಹೋಗ್ಬೇಕು, ಕರ್ನಾಡಿಗೆ ಹೋಗ್ಬೇಕು ಅನ್ನುವಂತಹ ಕಾರಣಕ್ಕಾಗಿ. ಕಾರಣ ಏನು ಅಂತಂದ್ರೆ ಇಲ್ಲಿರುವಂತಹ ಜನರು ಪ್ಯಾನಿಕ್ ಆದ್ರೆ ಇನ್ನೊಂದು ಅಲ್ಲಿರುವಂತಹ ಕುಟುಂಬಸ್ಥರು ಸಹಿತ ಏನಂದ್ರೆ ಬಹಳಷ್ಟು ಪ್ಯಾನಿಕ್ ಆಗಿದ್ರು. ಹಾಗಾಗಿ ಈಗ ಸಂತೋಷ್ ಲಾಡ್ ಅವರು ಸಹಿತ ಬರ್ತಾ ಇದ್ದಾರೆ. ನಾನು ಅವರಿಗೆ ಮಾತನಾಡಿಸುವಂತಹ ಪ್ರಯತ್ನವನ್ನ ಪಡ್ತೀನಿ. ಸರ್,
ತುಂಬಾ ಒಳ್ಳೆಯ ಖುಷಿ ವಿಚಾರ. ಯಾಕಂದ್ರೆ ಇಡೀ ಫ್ಲೈಟ್ ಅಲ್ಲಿ ಎಲ್ಲರೂ ಸಹಿತ ಕ್ಲಾಪ್ಸ್ ಅನ್ನ ಹಾಕ್ತಿದ್ದಾರೆ ನಿಮ್ಮ ಎಂಟ್ರಿಗೆ. ಒಟ್ಟು ಎಷ್ಟು ಜನರನ್ನ ಕರ್ಕೊಂಡು ಹೋಗ್ತಿದ್ದೀರಾ ಸರ್? 177 ಅನ್ಸುತ್ತಲ್ಲ. 177 ಆಗುತ್ತೆ. ಇನ್ನು 14 ಜನ ಬೀದರ್ ಬಂದು ವೇಟ್ ಮಾಡ್ತಾ ಇದ್ದೀವಿ. ಓಕೆ, ಎಷ್ಟು ಚಾಲೆಂಜಸ್ ಆಗಿತ್ತು ಸರ್? ಯಾಕಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ, ಯಾಕಂದ್ರೆ ಇಂತಹ ಪರಿಸ್ಥಿತಿಗಳನ್ನು ನಿಭಾಯಿಸುವಂತದ್ದು ಅಷ್ಟು ಈಸಿ ಆಗಿರುವಂತಹ ಸಂದರ್ಭಗಳಲ್ಲ. ನೀವು ಸಹಿತ ನಿನ್ನೆ ಸುಮಾರು 15ರಿಂದ 20 ಹೋಟೆಲ್ಗಳಿಗೆ ಹೋಗಿದ್ರೆ ನಾವು ನಿಮ್ ಜೊತೆ ಬರ್ತಾ ಇದ್ವಿ. ಹೇಗಿತ್ತು ಅಂತ ಜನರ ಅನಿಸಿಕೆ, ಅಭಿಪ್ರಾಯ? ಚೇತನ್ ಮೈ ಫ್ರೆಂಡ್, ನಮ್ಮ ಪೊಲೀಸ್ ಇಲಾಖೆಯವರು, ನಮ್ಮ ಸ್ನೇಹಿತರು ಮಯೂರು, ಅಲಿ, ನಮ್ಮ ಸಂದೀಪ್, ಆಮೇಲೆ ಎಲ್ಲರೂ ಪ್ರತಿಯೊಬ್ಬರು ಕರ್ನಾಟಕದಿಂದ ಬಂದಿರತಕ್ಕಂಥವ್ರು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಹಂಗಾಗಿ ಟುಡೇ ಎಲ್ಲರೂ ವಿ ಆರ್ ಆಲ್ ಗೋಯಿಂಗ್ ಬ್ಯಾಕ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಐ ಶುಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಸಿಎಂ ನಮಗೆ ಏನ್ ಜವಾಬ್ದಾರಿಯನ್ನು ಕೊಟ್ಟಿದ್ರು. ವಿಶೇಷವಾಗಿ ಸಿಎಂ ಅವರು ಎಲ್ಲಾ ಕರ್ನಾಟಕ ಜನತೆಗೆ ಸುರಕ್ಷಿತವಾಗಿ ಕರ್ಕೊಂಡ್ಬರ್ಬೇಕಂತ ಹೇಳಿ ನಮಗೆ ತಾಕೀತ್ ಮಾಡಿ ಕಳಿಸಿದ್ದಾರೆ. ಐ ಥಿಂಕ್ ವಿ ಹ್ಯಾವ್ ಟ್ರೈಡ್ ಆಲ್ ಅವರ್ ಬೆಸ್ಟ್, ಬಟ್ ಲೆಟ್ಸ್ ಸಿ ಹೋಪ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ಏನಂದ್ರೆ, ಇನ್ನೂ ಕನ್ನಡಿಗರು ಕೆಲವೊಬ್ರು ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕೆಲವರು ನಾಳೆಗಿದೆ ಬುಕ್ಕಿಂಗ್ಸ್, ಕೆಲವರು ನಾವು ಚೆಕ್ ಮಾಡಿದ್ವಿ, ಬಹಳ ಕಮ್ಮಿ ಇದೆ. ಒಂದು ಸುಮಾರು 15 ಜನದ್ದು ನಾಳೆ ನಾಡದ ಬುಕ್ಕಿಂಗ್ಸ್ ಇದೆ. ನಾಳೆ ಸಂಜೆಗೂ ಕೆಲವರು ಬುಕ್ಕಿಂಗ್ಸ್ ಇಲ್ಲ. ನಿನ್ನೆ ರಾತ್ರಿ ನೋಡ್ತಾ ಇದ್ದೆ ನಾನು, ಪ್ರತಿಯೊಬ್ಬರಿಗೂ ಸಹಿತ ನೀವೇ ಕಾಲ್ ಮಾಡ್ತಿದ್ರಿ. ರಾತ್ರಿ 11:30, 12 ಗಂಟೆಗೆ ಒಬ್ಬೊಬ್ಬರನ್ನ ಏನೋ ಫೋನ್ ಮಾಡಿ ಅವರ ಹೆಸರುಗಳನ್ನ ತಗೊಂಡು ಎಷ್ಟು ಜನ ಬರ್ತಿದ್ದಾರೆ ಅಂತ ಮಾಡ್ತಾ ಇದ್ರಿ. ನಿಜವಾಗ್ಲೂ ಸಹಿತ ಎಲ್ಲರ ಜೊತೆ ಮಾತಾಡೋ ಸಂದರ್ಭ ಎಲ್ಲರೂ ಹೇಳ್ತಾ ಇದ್ರು, ಸಚಿವ ಸಂತೋಷ್ ಲಾಡ್ ಅವ್ರನ್ನ ಅಂತಂದ್ರೆ ನಮ್ಗೆ ಕರೆ ಮಾಡ್ತಿದ್ರು ಅಂತ. ಇಂತಹ ಜವಾಬ್ದಾರಿ ಎಲ್ಲಾ ನಾಯಕರುಗಳಿಗೂ ಬರಲಿ ಅನ್ನೋದೇ ನಮ್ಮ ಆಶಯ ಸರ್. ಕಾರಣ ಏನು ಅಂತಂದ್ರೆ, ಇಂತಹ ಜವಾಬ್ದಾರಿಗಳನ್ನ ತಗೊಂಡಾಗ ಮಾತ್ರ ಈ ರೀತಿಯಾಗಿ ಎಲ್ಲರೂ ಸೇಫ್ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇದು ಸಂತೋಷ್ ಲಾಡ್ ಅವರು ಹೇಳುವಂತಹ ಮಾತು. ಯಾಕಂದ್ರೆ ಹೊರಗಡೆಯಿಂದ ಬಂದಿರತಕ್ಕಂತಹ ವ್ಯಕ್ತಿಗಳ ಏನಂದ್ರೆ, ಅವರು ಸಂತೋಷ್ ಲಾಡ್ ಒಳಗಡೆ ಎಂಟ್ರಿನ ಕೊಟ್ಟಾಗ್ಲೇ ಏನಂತಂದ್ರೆ, ಬಹಳಷ್ಟು ಮಕ್ಕಳು ಇರುವಂತಹ ಇಡೀ ಪೂರ್ತಿ ಟೀಮ್ ಅವರಿಗೆ ವೆಲ್ಕಮ್ ಮಾಡ್ಕೊಂಡಿರುವಂತಹ ರೀತಿ ಇದೆಲ್ಲ, ಅದು ಏನಂತಂದ್ರೆ ಕನ್ನಡಿಗರಿಗೆ ಇರುವಂತಹ, ಕನ್ನಡಿಗರು ವಾಪಸ್ ಹೋಗುವಂತಹ ಖುಷಿಗೆ ಏನಂತಂದ್ರೆ ಒಂದ್ ರೀತಿಯ ಆ ನಗುಮುಖ ಕೊಡೋದಕ್ಕೆ ಮೂಲ ಕಾರಣ ಆಗಿರುವಂತದ್ದು ಸಚಿವರು ಅಂತಾನೆ ಹೇಳ್ಬಹುದು. ಕ್ಯಾಮರಾ ಪರ್ಸನ್ ಮುರಳಿ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಶ್ರೀನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.